Hello, morning dear students. Welcome to the chemistry class. In the last class, just we have given the objective points on the topic, solution topic. Now, we'll move to the regular points, that is the next points. We'll start the actual topic. Last class ಅಲ್ಲಿ ಟಾಪಿಕ್ ಅಲ್ಲಿ ಏನೇನು ಪಾಯಿಂಟ್ಸ್ ಇದಾವೆ, ಏನು ಸ್ಟಡಿ ಮಾಡಬೇಕು ಅಂತ ಅಷ್ಟು ನೋಡಿವಿ. ಇವಾಗ ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕಾನ್ಸೆಪ್ಟ್. ಟಾಪಿಕ್ ಸೊಲ್ಯೂಷನ್ ಒಳಗಡೆ ಯೂನಿಟ್ ಕ್ಲಾಸ್ 12 ಯೂನಿಟ್ ನಂಬರ್ 2 ಸೊಲ್ಯೂಷನ್ ಟಾಪಿಕ್ solution. Introduction. First point is about introduction. Introduction points ಏನಿರುತ್ತೆ ಟಾಪಿಕ್ ರಿಲೇಟೆಡ್? ಸಿಂಪಲ್ ಒಂದು 3 ಪಾಯಿಂಟ್ಸ್ ಇರ್ತವೆ. ಸೊಲ್ಯೂಷನ್ ಅಂದ್ರೆ ಏನು? ಫಸ್ಟ್ ಸಿಂಪಲ್ ಕ್ವೆಶ್ಚನ್, ವಾಟ್ ಈಸ್ ಮೆಂಟ್ ಬೈ ಸೊಲ್ಯೂಷನ್? ಡಿಫೈನ್ ಸೊಲ್ಯೂಷನ್. 1 ಪಾಯಿಂಟ್. ಸೊಲ್ಯೂಷನ್ ಅಂದ್ರೆ ಏನು ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ಮೆಂಟ್ ಬೈ ಸೊಲ್ಯೂಷನ್? ಅಕಾರ್ಡಿಂಗ್ ಟು ಯು ನೋ ದಟ್ ಆಲ್ರೆಡಿ, ಸೊಲ್ಯೂಟ್ ಪ್ಲಸ್ solvent. ಕರೆಕ್ಟಾ? ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ನೋನ್ ಆಸ್ ಸೊಲ್ಯೂಷನ್. ಹಂಗಂದ್ರೆ ಸೊಲ್ಯೂಟ್ ಅಂದ್ರೆ ಏನಿದೆ? ಸೊಲ್ಯೂಟ್ ಡೆಫಿನೇಷನ್ ಏನಿದೆ? ಸೊಲ್ಯೂಟ್ ಅಂಡ್ ಸಾಲ್ವೆಂಟ್. ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಇವು ಮೂರದು ಡೆಫಿನೇಷನ್ಸ್ ಬರ್ತಾರೆ. ನೋಟ್ ಆನ್ ದ ಡೆಫಿನೇಷನ್ಸ್ ಆಫ್ ದೀಸ್ ತ್ರೀ. ವಾಟ್ ಈಸ್ ಮೆಂಟ್ ಬೈ ಸೊಲ್ಯೂಷನ್, ವಾಟ್ ಈಸ್ ಮೆಂಟ್ ಬೈ ಸೊಲ್ಯೂಟ್ ಅಂಡ್ ವಾಟ್ ಈಸ್ ಮೆಂಟ್ ಬೈ ಸಾಲ್ವೆಂಟ್. ಸೊಲ್ಯೂಷನ್ ಅಂದ್ರೆ ಏನು? It is a homogeneous mixture of two or more components. Homogeneous mixture of two or more components. ಇಲ್ಲಿಗೆ ಆಲ್ರೆಡಿ ಫಸ್ಟ್ ಇಯರ್ ಫಸ್ಟ್ ಟಾಪಿಕ್ ಅಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ನಿಮಗೆ ಡೆಫಿನೇಷನ್ಸ್ ಆಲ್ರೆಡಿ ಗೊತ್ತಾಗಿಲ್ಲ. ಏನದ ಡೆಫಿನೇಷನ್ ಅದರಲ್ಲಿ? ಹೋಮೋಜಿನಿಯಸ್ ಮಿಕ್ಸ್ಚರ್. ಫಾರ್ ಎಕ್ಸಾಂಪಲ್ ಏನು ಹೋಮೋಜಿನಿಯಸ್ ಅಂದ್ರೆ ಏನು, ಯಾವ ತರ ಇರುತ್ತೆ ಅದರಲ್ಲಿ? ಈಗ ನೀರದ ಒಂದು ಬಾಟಲ್ ಬೀಕರ್ ನೀರು ತಗೊಂಡ್ರಿ, ಅದರಲ್ಲಿ ಒಂದು ಥೋಡೆ ಸಾಲ್ಟ್ ಡಿಸಾಲ್ವ್ ಮಾಡ್ರಿ, ಯಾವ ತರ ಇರುತ್ತೆ? ಕಂಪ್ಲೀಟ್ ಮಿಕ್ಸ್ಅಪ್ ಆಗುತ್ತೆ. ಅದು ಹೋಮೋಜಿನಿಯಸ್ ಮಿಕ್ಸ್ಚರ್. ಅದೇ ನೀರಲ್ಲಿ ಥೋಡೆ ಒಂದು ಬರೀಕಂದ ರೇತಿ ಇಲ್ಲ ಮಣ್ಣು ತಂದು ಹಾಕ್ರಿ, ಏನಾಗುತ್ತೆ? ಕೆಳಗೆ ಕುತ್ಕೊಂಡ್ಬಿಡುತ್ತೆ ಅಷ್ಟು. ಅಂದ್ರೆ ಅಲ್ಲಿ ಸಪರೇಟ್ ಆಗ್ತದೆ. ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿಲ್ಲ. ಇಟ್ ಇಸ್ ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್ ಅದರ. ಸೊ ಹಂಗಾಗಿ ಏನ್ ಕರಿತದ? ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್, ಹೆಟ್ರೋಜಿನಿಯಸ್. ಸೊಲ್ಯೂಷನ್ ಯಾವ್ದು ಕರಿತದೇವಿ? ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಾಂಪೋನೆಂಟ್ಸ್. ಒಂದಿರ್ಲಿ ಎರಡಿರ್ಲಿ ಒಂದು ಪರವಾಗಿಲ್ಲ, ಟೂ ಆರ್ ಮೋರ್ ಎರಡು ಅಥವಾ ಹೆಚ್ಚಿಗೆ ಕಾಂಪೋನೆಂಟ್ಸ್ ಮಿಕ್ಸ್ ಆಗಬಹುದು. ಅಂದ್ರೆ ಈಗ ವಾಟರ್ ಪ್ಲಸ್ ಆಲ್ಕೋಹಾಲ್ ಪ್ಲಸ್ ಮಿಲ್ಕ್ ಪ್ಲಸ್ ಅದರ್ ಕಾಂಪೋನೆಂಟ್ಸ್. ಈಗ ಒಂದು ಚಾಯ್ ಮಾಡೋಕಂದ್ರೆ ಏನೇನು ತಗೋತೀವಿ ನೀವು? ನೀರು, ಸಕ್ಕರೆ, ಪತ್ತಿ, ಹಾಲು ಎಕ್ಸೆಟ್ರಾ ಎಕ್ಸೆಟ್ರಾ ಅಷ್ಟು ಮಿಕ್ಸ್ ಮಾಡಿರ್ತಾರೆ. ಅದರಲ್ಲಿ ಟೂ ಆರ್ ಮೋರ್ ಕಾಂಪೋನೆಂಟ್ಸ್ ಅದ, ಎಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಅದು ಸೊಲ್ಯೂಷನ್. ಈಗ ಅದರಲ್ಲಿ ಸೊಲ್ಯೂಷನ್ ಡೆಫಿನೇಷನ್ ಏನ್ ಡೆಫಿನೇಷನ್ ನೋಟ್ ಮಾಡ್ಬೋದಾ? ಏನ್ ಡೆಫಿನೇಷನ್? It is a homogeneous mixture of two or more components is not uniformly mixed with each other is called as solution. Solute definition ಏನು? The component two or more components are homogeneous mixture of two or more components. In two or more components, the component which is present in smaller quantity or lesser quantity. The component present in lesser amount or lesser proportion is known as a solute. Ade solvent andre enu? The component which is present in larger quantity. Definitions already clear about ಬರ್ಕೊಳ್ತೀವಿ. Homogeneous mixture of two or more components whose composition is uniform throughout the solution. Solute ಅಂದ್ರೆ ಏನು? The component present in the lesser amount is called as solute and the component which is present in the larger quantity is known as solvent. ಇಷ್ಟು some basic introduction part ಅಲ್ಲಿ ಪಾಯಿಂಟ್ಸ್ ಹಾಕಬಹುದು. ಇದಾದ ನಂತರ ನೆಕ್ಸ್ಟ್ ಏನಿದೆ? ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಇದು ನಿಮ್ಮ ಟಾಪಿಕ್ ಅಲ್ಲಿ ಇರ್ತಕ್ಕಂಥದ್ದು. ಟೈಪ್ಸ್ ಆಫ್ ಸೊಲ್ಯೂಷನ್ ಇಲ್ಲಿ ನೋಡ್ಕೊಂಡು ಸ್ವಲ್ಪ ನೀಟಾಗಿ ಬರ್ಕೊಳ್ರಿ. ಟೈಪ್ಸ್ ಆಫ್ ಸೊಲ್ಯೂಷನ್ ಇಂಟ್ರೊಡಕ್ಷನ್ ಪಾರ್ಟ್ ಏನು ಡೈರೆಕ್ಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಇಂದ ಸ್ವಲ್ಪ ಇನ್ ಡೀಟೇಲ್ ಆಗಿ ಮಾಡ್ಕೊಳ್ರಿ. ಟೈಪ್ಸ್ ಆಫ್ ಸೊಲ್ಯೂಷನ್ ಫಸ್ಟ್ ಒನ್ ಏನು? ಫಸ್ಟ್ ಅಲ್ಲಿ ಡಿಪೆಂಡ್ ಅಪಾನ್
depends on depending upon number of components used, number of components, depending upon the number of components, it is classified into binary solution. binary solution ಅಂದ್ರೆ ಎರಡು ಕಾಂಪೋನೆಂಟ್ ಇತ್ತಂದ್ರೆ ಬೈನರಿ ಸೊಲ್ಯೂಷನ್ ಕರಿತೀವಿ. ಇಲ್ಲಿ ಎಷ್ಟು ಕಾಂಪೋನೆಂಟ್ ಇರಬೇಕು? ಎರಡು. ಅಂದ್ರೆ ಎರಡೇ ಎರಡು ಮಿಕ್ಸ್ ಮಾಡಬೇಕು. ವಾಟರ್ ಪ್ಲಸ್ ಮಿಲ್ಕ್ ಆರ್ ವಾಟರ್ ಪ್ಲಸ್ ಆಲ್ಕೋಹಾಲ್. ಒಂದು ವಾಟರ್ ಇನ್ನೊಂದು ಆಲ್ಕೋಹಾಲ್ ಎರಡು ಮಿಕ್ಸ್ ಮಾಡಿನಿ, ಎರಡೇ ಕಾಂಪೋನೆಂಟ್ ಅವ, ಬೈನರಿ ಸೊಲ್ಯೂಷನ್. ಟರ್ನರಿ ಸೊಲ್ಯೂಷನ್, ಬೈನರಿ ಟರ್ನರಿ ಅಂದ್ರೆ ಎಷ್ಟು ಕಾಂಪೋನೆಂಟ್ ಇರಬೇಕು? ಮೂರು ಕಾಂಪೋನೆಂಟ್. ಸಾಲ್ಟ್ ಪ್ಲಸ್ ಶುಗರ್ ಪ್ಲಸ್ ವಾಟರ್, ಮೂರು ಕಾಂಪೋನೆಂಟ್ ಈಕ್ವಲ್ ಆಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಸೊ ಟರ್ನರಿ ಸೊಲ್ಯೂಷನ್ ಮೂರು ಕಾಂಪೋನೆಂಟ್. ಅದೇ ತರ ಇನ್ನೊಂದಿದ್ರೆ ಕ್ವಾಟರ್ನರಿ 4 ಕಾಂಪೋನೆಂಟ್ಸ್ ಇತ್ತಂದ್ರೆ ಕ್ವಾಟರ್ನರಿ ಅಂತ ಕರಿತೀವಿ, ಅಂಡ್ ಎಕ್ಸೆಟ್ರಾ. ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಕಾಂಪೋನೆಂಟ್ಸ್ ಮೇಲೆ 3 ಟೈಪ್ಸ್ ಆಫ್ ಸೊಲ್ಯೂಷನ್. ಅದ್ರಲ್ಲಿ ನಂಬರ್ 1 ನೋಡ್ರಿ, ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಕಾಂಪೋನೆಂಟ್ಸ್ ಇಟ್ ಇಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಬೈನರಿ, ಟರ್ನರಿ ಅಂಡ್ ಕ್ವಾಟರ್ನರಿ. ನೆಕ್ಸ್ಟ್, depending on based on solvent used, based upon solvent type. ಯಾವ type solvent? Type of solvent. Based upon the type of solvent, based upon the type of solvent, it is of 2 types. ಕಾಣುತ್ತದ ನೋಡಿ, based upon the type of solvent it is of 2 types. First one ಯಾವುದು? aqueous solution. ಈ ವರ್ಡ್ ಬಹಳ ಸಲ ಯೂಸ್ ಮಾಡಿರ್ತೀವಿ. ಈ ಒಂದು ಲಿಕ್ವಿಡ್ ಸೆಟ್ ಯಾವುದೇ ಒಂದು ಕಾಂಪೋನೆಂಟ್ಸ್ AQ ಒಂದು ಬ್ರಾಕೆಟ್ ಅಲ್ಲಿ ಹಾಕೋದು. ಎನಿ ಕಾಂಪೋನೆಂಟ್ AQ ಮೀನ್ಸ್ aqueous ಅಂದ್ರೆ ಕಂಪಲ್ಸರಿ ಒಂದು ಪಾರ್ಟ್ ಇವರು ಸಾಲ್ವೆಂಟ್ ಮಸ್ಟ್ ಬಿ ವಾಟರ್ ಇರಬೇಕು. ಸಾಲ್ವೆಂಟ್ ಯಾವುದು? ಸಾಲ್ವೆಂಟ್ ಮಸ್ಟ್ ಬಿ ವಾಟರ್. ಇನ್ ದಟ್ ಕೇಸ್ ದಟ್ ಇಸ್ ವಿ ಕ್ಯಾನ್ ಕಾಲ್ aqueous solution. ಅಂದ್ರೆ ಸಾಲ್ವೆಂಟ್ ಯಾವ್ದಿರುತ್ತೆ? ಸಾಲ್ವೆಂಟ್ ಮಸ್ಟ್ ಬಿ ಇಟ್ ಇಸ್ ವಾಟರ್ ಇರಬೇಕು, ಪೋಲಾರ್. ಇನ್ನೊಂದೇನು? ನಾನ್ ಎಕ್ವೇಸ್ ಸೊಲ್ಯೂಷನ್ ಅಂತ ಕರೀತೀವಿ ನಾವು. ನಾನ್ ಎಕ್ವೇಸ್ ಸೊಲ್ಯೂಷನ್, ಎಕ್ವೇಸ್ ಅಂಡ್ ನಾನ್ ಎಕ್ವೇಸ್. ಅದರ್ ದನ್ ವಾಟರ್, ಇಲ್ಲಿ C6H6 ಬೆನ್ಸಿನ್ ಇರಬಹುದು, CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್, CS2 ಅಸಿಟೋನ್, CH3 CO CH3 ಅಸಿಟೋನ್ ಇರಬಹುದು. ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಯೂಸ್ ಮಾಡಿರ್ತೀವಿ. ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಕ್ಲಿಯರಾ? ಎಕ್ವೇಸ್ ಸೊಲ್ಯೂಷನ್, ನಾನ್ ಎಕ್ವೇಸ್ ಸೊಲ್ಯೂಷನ್. ಅದನ್ನ ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ಟೈಪ್ಸ್ ಇದೆ. ಇಂಪಾರ್ಟೆಂಟ್ ಟೈಪ್ ಏನಪ್ಪಾ ನೋಡ್ರಿ ಈಗ, ಥರ್ಡ್ ಇಂಪಾರ್ಟೆಂಟ್ ಟೈಪ್ based on physical state of solute and solvent. Solution is classified mainly into 3 types. ಈ ಪಾರ್ಟ್ ಅಲ್ಲಿ solution 3 types classify ಮಾಡಿ. Type of solution ಅವೇನು ನೋಡ್ಕೊಳ್ಳೋಣ. ಫಸ್ಟ್ type of solution ಯಾವುದಿದೆ? ಟೈಪ್ ಆಫ್ ಸೊಲ್ಯೂಷನ್. ಇದಾದ ನಂತರ ಸಲ್ಯೂಟ್ ಯಾವುದು? ಫಿಸಿಕಲ್ ಸ್ಟೇಟ್ ಆಫ್ ಸಲ್ಯೂಟ್ ಯಾವುದಿರುತ್ತೆ? ಸಾಲ್ವೆಂಟ್ ಯಾವುದು? ಯಾವುದಿದೆ ಅದು? ಅದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ನೀವು ಕೊಡ್ಬೇಕಿದೆ. ಎಕ್ಸಾಂಪಲ್ಸ್ ಕರೆಕ್ಟಾ? ಮಾಡಬಹುದು ಎಕ್ಸಾಂಪಲ್ಸ್ ಇದನ್ನೀಗ. ಓಕೆ, ಹಂಗಾದ್ರೆ ನೋಡ್ರಿ, ಇನ್ಸೈಡ್ ಒಂದು ಟೇಬಲ್ ಕೊಟ್ಟಿದ್ದಾರೆ. ಇದೇ ಟೇಬಲ್ ಸೇಮ್ ಇದೇನ್ ಟೇಬಲ್ ಕೊಡ್ತಾ ಇದೆ, ಸೇಮ್ ಟೇಬಲ್ ನಿಮಗೆ ಸರ್ಫೇಸ್ ಕೆಮಿಸ್ಟ್ರಿ ಮುಂದೆ ಬರುತ್ತೆ ಟಾಪಿಕ್. ಸರ್ಫೇಸ್ ಕೆಮಿಸ್ಟ್ರಿ ಮತ್ತೊಂದ್ಸಲ ಕ್ವಶನ್ ಕೇಳ್ತಾರೆ. ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ, ಇಲ್ಲಿ ಕ್ವಶನ್ಸ್ ಕೇಳಿರ್ತಾರಲ್ಲ. ಸೊಲ್ಯೂಷನ್ ಟಾಪಿಕ್ ಮೇಲೆ ಈ ಪಾರ್ಟ್ ಅಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ನಿಮಗೆ, ಜಾಸ್ತಿ ಕೇಳೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಟೈಪ್ ಆಫ್ ಸೊಲ್ಯೂಷನ್ ಅಲ್ಲಿ ನಂಬರ್ 1 ಟೈಪ್ ಆಫ್ ಸೊಲ್ಯೂಷನ್ ಯಾವುದು? ಸಾಲಿಡ್ ಸೊಲ್ಯೂಷನ್ಸ್. ಡಿಪೆಂಡಿಂಗ್ ಅಪಾನ್ ದ ಫಿಸಿಕಲ್ ಸ್ಟೇಟ್,
ಸಾಲಿಡ್ ಸೊಲ್ಯೂಷನ್. ಸಾಲಿಡ್ ಸೊಲ್ಯೂಷನ್ ಅಂದ್ರೆ ಸಾಲಿಡ್ ಸೊಲ್ಯೂಷನ್ ಕರಿತಿದೀವಿ ಸಾಲ್ವೆಂಟ್ ಮಸ್ಟ್ ಬಿ ಇನ್ ಸಾಲಿಡ್ ಫೇಸ್. ಅಂದ್ರೆ ಇಲ್ಲಿ ಯಾವ್ಯಾವ ಇದಿರಬಹುದು, ಇಲ್ಲಿ 1 part ಸಾಲಿಡ್, ಲಿಕ್ವಿಡ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಲ್ಯೂಟ್ ಯಾವ್ದಕ್ಕೆ ಇರ್ಲಕ್ಕ? ಸಲ್ಯೂಟ್ ಸಾಲಿಡ್ ದಾಗ ಇರಲಕ್ಕ, ಲಿಕ್ವಿಡ್ ದಾಗ ಇರಲಕ್ಕ, ಗ್ಯಾಸ್ ದಾಗ ಇರಲಕ್ಕ. ಬಟ್ ಸಾಲ್ವೆಂಟ್ ಯಾವ್ದ್ರಾಗ ಇರ್ಬೇಕಪ್ಪ ಅಂತಂದ್ರೆ ಇಟ್ ಮಸ್ಟ್ ಬಿ ಸಾಲಿಡ್. ಇದು ಕಂಪಲ್ಸರಿ ಸಾಲಿಡೇ ಆಗಿರ್ಬೇಕು ನಿಮಗೆ. ಸಾಲಿಡ್, 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 ಕಂಪಲ್ಸರಿ ಸಾಲಿಡೇ ಇರ್ಬೇಕು. ಇದು ಸಾಲಿಡ್ ಇದಾಗ ಕರಿತೀವಲ್ಲ ಸಾಲಿಡ್ ಸೊಲ್ಯೂಷನ್ ಕರಿತೀವಿ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಕೊಟ್ಟಿರೋದು ನೋಡೋಣ. ಗಿವ್ ಸಮ್ ಎಕ್ಸಾಂಪಲ್ಸ್, ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ನೋಟ್ ಮಾಡಿ. ಸಾಲಿಡ್ ಡಿಸಾಲ್ವ್ಡ್ ಇನ್ ಸಾಲಿಡ್. ಬೆಸ್ಟ್ ಎಕ್ಸಾಂಪಲ್ ಏನು? ಮೆಟಲ್ ಅಲಾಯ್ಸ್. 22 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತೀರಿ, ಅಂದ್ರೆ 2% ಇಂಪ್ಯೂರಿಟೀಸ್ ಮಿಕ್ಸ್ ಮಾಡಿರ್ತಾರೆ. ಕಾಪರ್ ಎರಡು ಸಾಲಿಡ್ ಅವ, ಬಟ್ ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡಿದ್ರೆ, ಯಾಕಂದ್ರೆ ಒಂದೇ ಕಡೆ ಸಪರೇಟ್ ಮಾಡಕ್ ಬರಂಗಿಲ್ಲ. ಸೊ ಯಾಕಂದ್ರೆ ಸೊಲ್ಯೂಷನ್ ಅಂದ್ರೆ ಯೂನಿಫಾರ್ಮ್ ಮಿಕ್ಸ್ಚರ್. ಸಾಲಿಡ್ ಇನ್ ಸಾಲಿಡ್ ಎಕ್ಸಾಂಪಲ್ ಮೆಟಲ್ ಅಲಾಯ್ಸ್ ಕೊಡ್ಬೋದು. ಯಾವ್ದನ್ನ ಎಕ್ಸಾಂಪಲ್ಸ್ ಹಾಕೊಳ್ರಿ. ಲಿಕ್ವಿಡ್ ಇನ್ ಸಾಲಿಡ್. ಲಿಕ್ವಿಡ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಸಾಲಿಡ್ ಅಲ್ಲಿ ಯಾವ್ದು ಕೊಡ್ತೀರಿ? ಅಮಲ್ಗಮ್. ಅಮಲ್ಗಮ್ ಎಕ್ಸಾಂಪಲ್ ಸೋಡಿಯಂ ಮರ್ಕ್ಯೂರಿ ಅಮಲ್ಗಮ್, ಜಿಂಕ್ ಮರ್ಕ್ಯೂರಿ ಅಮಲ್ಗಮ್. ಗ್ಯಾಸ್ ಇನ್ ಸಾಲಿಡ್, ಹೈಡ್ರೋಜನ್ ಗ್ಯಾಸ್ ಅಡ್ಸಾರ್ಬ್ ಇನ್ ಹೈಡ್ರೋಜನ್ ಇನ್ ನಿಕ್ಕಲ್, ಪೆಲ್ಲಾಡಿಯಂ, ಪ್ಲಾಟಿನಂ ಎಕ್ಸೆಟ್ರಾ. ಯಾಕಂದ್ರೆ ಗ್ಯಾಸ್ ಕಮ್ಮಿ ಇರುತ್ತೆ, ಸಾಲಿಡ್ ಸರ್ಫೇಸ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ಸ್ ಕೊಡಬಹುದು. ಒನ್ ಟೈಪ್. ಸೆಕೆಂಡ್ ಟೈಪ್ ಯಾವ್ದಪ್ಪ ಅಂದ್ರೆ ಸಾಲಿಡ್ ಸೊಲ್ಯೂಷನ್ಸ್ ಆದ್ಮೇಲೆ ಲಿಕ್ವಿಡ್ ಸೊಲ್ಯೂಷನ್. ಈಗ ಇದಕ್ಕೆ ನೀವು ಆಲ್ರೆಡಿ ಹೇಳ್ಬೋದು ಡೈರೆಕ್ಟ್ ಆಗಿ. ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಏನಿರ್ಬೇಕು? ಸಾಲಿಡ್ ಸೊಲ್ಯೂಷನ್ ಅಂದ್ರೆ ಸಾಲ್ವೆಂಟ್ ಎಲ್ಲವೂ ಸಾಲಿಡ್ ಇರಬೇಕು. ಇಲ್ಲಿ ಏನಿರುತ್ತೆ? ಎಲ್ಲ ಲಿಕ್ವಿಡ್ ಇರ್ತವೆ. ಇಟ್ ಮೇ ಬಿ ಸಾಲಿಡ್, ಇಟ್ ಮೇ ಬಿ ಲಿಕ್ವಿಡ್, ಆರ್ ಇಟ್ ಮೇ ಬಿ ಎ ಗ್ಯಾಸ್. ಸಾಲಿಡ್ ಅನ್ನ ಇರಲಿ, ಲಿಕ್ವಿಡ್ ಅನ್ನ ಇರಲಿ, ಗ್ಯಾಸ್ ಅನ್ನ ಇರಲಿ, ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ಬೋದು. ಬಟ್ ದಿಸ್ ಮಸ್ಟ್ ಬಿ ಲಿಕ್ವಿಡ್. ಒಂದೇ ಸಲ ಬರೋಣ, 3 ಸಲ ಬರ್ಕೊಳ್ತಾರೆ ನೋಡ್ರಿ. ಒಂದೇ ಸಲ ಬರ್ಬಿಡಿ ಎಲ್ಲ ಕಡೆ ಲಿಕ್ವಿಡ್ ಲಿಕ್ವಿಡ್ ಲಿಕ್ವಿಡ್. ಯಾಕಂದ್ರೆ ಕಂಪಲ್ಸರಿ ಇದು ಲಿಕ್ವಿಡೇ ಇರಬೇಕು ನಿಮಗೆ. ಇಟ್ ಮಸ್ಟ್ ಬಿ ಲಿಕ್ವಿಡ್. ಆಯ್ತಾ? ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ. ಈಗ ಸಾಲಿಡ್ ಇನ್ ಲಿಕ್ವಿಡ್ ನಂಬರ್ ಆಫ್ ಎಕ್ಸಾಂಪಲ್ ಕೊಡ್ಬೋದು. ಸಾಲ್ಟ್ ಇನ್ ವಾಟರ್, ಶುಗರ್ ಇನ್ ವಾಟರ್, ನಂಬರ್ ಆಫ್ ಎಕ್ಸಾಂಪಲ್ಸ್ ನೋಟ್ ಮಾಡ್ಕೊಳ್ಳಿ. ಲಿಕ್ವಿಡ್ ಇನ್ ಲಿಕ್ವಿಡ್ ಬೆಸ್ಟ್ ಎಕ್ಸಾಂಪಲ್ ನಂಬರ್ ನಿಮ್ಗೆ ಯಾವುದು? ಆಲ್ಕೋಹಾಲ್ ಪ್ಲಸ್ ವಾಟರ್. ಯಾಕಂದ್ರೆ ಕಂಪಲ್ಸರಿ ಆಲ್ಕೋಹಾಲ್ ವಾಟರ್ ಮಿಕ್ಸ್ ಮಾಡ್ಬೇಕಲ್ಲ. ಲಿಕ್ವಿಡ್ ಇನ್ ಲಿಕ್ವಿಡ್. ಮಿಲ್ಕ್ ಇನ್ ವಾಟರ್, ನಂಬರ್ ಆಫ್ ಎಕ್ಸಾಂಪಲ್. ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಮಾಡಬಹುದಾ? ಎಸ್ ಮಾಡಬಹುದು. ಯಾಕೆ ಹೆನ್ರಿಸ್ ನೀವು ಆಲ್ರೆಡಿ ಕಲ್ತಿರಲಿ. ಸೊ ಗ್ಯಾಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್, ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡ್ತೀರಿ? ಕಾರ್ಬೋನೇಟೆಡ್ ಸ್ಪ್ರೈಟ್ ಕುಡಿತೀರಿ, ಸ್ಪ್ರೈಟ್, ಥಮ್ಸ್ ಅಪ್, ಕೋಕೋ ಕೋಲಾ. ಅದ್ರಾಗ ಏನ್ ಮಾಡಿರ್ತಾರೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಒಳಗೆ ಹೈ ಪ್ರೆಷರ್ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ. ಸೊ ಅವೆಲ್ಲ ಎಕ್ಸಾಂಪಲ್ಸ್ ನೀವು ಈ ಪಾರ್ಟ್ ಅಲ್ಲಿ ಕೊಡ್ಬೋದು. ಥರ್ಡ್ ಕೇಸ್. ಆಯ್ತಾ? ಸೊ ಹಂಗಾದ್ರೆ ನೆಕ್ಸ್ಟ್ ಯಾವ್ದಿದೆ? ಗ್ಯಾಸಸ್ ಸೊಲ್ಯೂಷನ್. ಗ್ಯಾಸಿಯಸ್ ಸೊಲ್ಯೂಷನ್. ಗ್ಯಾಸಿಯಸ್ ಸೊಲ್ಯೂಷನ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ಆಲ್ಮೋಸ್ಟ್ ನೀವು ಬರ್ಕೋಬಹುದು. ಗ್ಯಾಸಿಯಸ್ ಸೊಲ್ಯೂಷನ್ ಅಲ್ಲಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಸಾಲಿಡ್ ಇರ್ಲಕ್ಕ, ಲಿಕ್ವಿಡ್ ಇರ್ಲಕ್ಕ, ಗ್ಯಾಸ್ ಇರ್ಲಕ್ಕ. ಇಟ್ ಮಸ್ಟ್ ಬಿ ಡಿಸಾಲ್ವ್ಡ್ ಇನ್ ಗ್ಯಾಸ್. ಗ್ಯಾಸ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಅದಕ್ಕೆ ಎಕ್ಸಾಂಪಲ್ ನೋಡಿ. ಸಾಲಿಡ್ ಇನ್ ಗ್ಯಾಸ್ ಏನಿದೆ? ಸಾಲಿಡ್ ಇನ್ ಗ್ಯಾಸ್ ನೋಡಿ, ಎಲ್ಲ ಡಸ್ಟ್ ಪಾರ್ಟಿಕಲ್. ಇವೇನ್ ಡಸ್ಟ್ ಪಾರ್ಟಿಕಲ್ ಇದಾವೆ? ದೀಸ್ ಆರ್ ದ ಡಸ್ಟ್ ಪಾರ್ಟಿಕಲ್. ಸಾಲಿಡ್ ಪಾರ್ಟಿಕಲ್ಸ್ ಹೆಂಗಿರ್ತವೆ? ಎಲ್ಲ ಗ್ಯಾಸ್ ಅಲ್ಲಿ ಮಿಕ್ಸ್ ಆಗ್ತವೆ. ಸಾಲಿಡ್ ಇನ್ ಗ್ಯಾಸ್. ಲಿಕ್ವಿಡ್ ಇನ್ ಗ್ಯಾಸ್, ಈ ಬಟ್ಟೆ ಒಳಗೆ ಹಿಂಗ್ ಜಾಡ್ಸ್ರೆ ಎಲ್ಲ ನೀರು ಬರ್ತವೆ ನೋಡಿ, ಫೋಮ್, ವೇಪರ್ಸ್ ಏನ್ ಬರ್ತವೆ? ಗ್ಯಾಸ್ ಅಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಹ್ಯೂಮಿಡಿಟಿ, ಇದು ಎಕ್ಸಾಂಪಲ್ಸ್ ಇಲ್ಲಿ ಕೊಡ್ಬೋದು. ಗ್ಯಾಸ್ ಇನ್ ಗ್ಯಾಸ್ ಮಿಕ್ಸರ್, ಏರ್ ಮಿಕ್ಸರ್ ಏನಂದ್ರೆ ಆಕ್ಸಿಜನ್, ನೈಟ್ರೋಜನ್ ಎಲ್ಲ ಪೂರ ಗಾಳಿಯಲ್ಲಿ ಮಿಕ್ಸ್ ಅದ. ಅದಕ್ಕೆ ಒಂದು ಎಕ್ಸಾಂಪಲ್ ಈ ಕೇಸ್ ಕೊಡ್ಬೋದು. ಸೊ ದಿಸ್ ಇಸ್ ದ ಅಬೌಟ್ ಟೈಪ್ಸ್ ಆಫ್ ಸೊಲ್ಯೂಷನ್. ಆಯ್ತಾ? ಟೈಪ್ಸ್ ಆಫ್ ಸೊಲ್ಯೂಷನ್. ಟೈಪ್ಸ್ ಆಫ್ ಸೊಲ್ಯೂಷನ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ನಿಮಗೆ? ಇಂಟ್ರೊಡಕ್ಷನ್, ಅದಾದ್ಮೇಲೆ ಟೈಪ್ಸ್ ಆಫ್ ಸೊಲ್ಯೂಷನ್, ಅದಾದ್ಮೇಲೆ ಕಾನ್ಸಂಟ್ರೇಷನ್ ಯೂನಿಟ್ಸ್. ಇದು ನೋಟ್ ಮಾಡ್ಕೊಳ್ರಿ. ಈ ಪಾರ್ಟ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಬರ್ಕೋಬೇಕು. ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಇದೇ ಪಾರ್ಟ್ ನಿಮ್ಗೆ ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಬರುತ್ತೆ. ಐಡೆಂಟಿಫೈ ದ ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಇನ್ ಡ್ಯಾಶ್. ಒಂದು ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸ್. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಬಂದಿರುತ್ತೆ. ಮುಂದೆ ಬರುತ್ತೆ ಇದೇ ತರ ಎಕ್ಸಾಂಪಲ್ಸ್, ಸೇಮ್ ಟೇಬಲ್ ಬರುತ್ತೆ. ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಬರುತ್ತೆ. ಎಮಲ್ಷನ್, ಜೆಲ್, ಫೋಮ್, ಏರೋಸಾಲ್, ಲಿಕ್ವಿಡ್ ಸಾಲ್, ಸಾಲಿಡ್ ಸಾಲ್, ಆ ತರ ಕ್ವಶನ್ಸ್ ಮುಂದೆ ಕೇಳ್ತಾ ಇರ್ತಾರೆ. ಆಯ್ತಾ? ಎಷ್ಟು ನೋಟ್ ಮಾಡ್ಕೊಂಡ್ರೆ ಏನಿದೆ ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ
ಸೊಲ್ಯೂಷನ್, ಸಲ್ಯೂಟ್, ಸಾಲ್ವೆಂಟ್ ಇವು ಮೂರು ಡೆಫಿನೇಷನ್ಸ್. ಅದಾದ್ಮೇಲೆ ಟೈಪ್ಸ್ ಆಫ್ ಸೊಲ್ಯೂಷನ್. ಇದು ಜಸ್ಟ್ ನೆನ್ಪಿಟ್ಕೊಳ್ಳೋದ, ಈ ಅಷ್ಟು ಪಾರ್ಟ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳಂತ ಚಾನ್ಸಸ್ ಇಲ್ಲ. ಥಿಯರಿ ಎಕ್ಸಾಮ್ ಅಲ್ಲಿ ಇವೆಲ್ಲ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಈ ಪಾರ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಶಾಯದ ಕ್ವಶನ್ಸ್ ಏನಕ್ಕೆ ಕೇಳಿಲ್ಲ, ಸಪೋಸ್ ಬರೋ ಚಾನ್ಸಸ್ ಇಲ್ಲ ಅನ್ಕೊಳ್ಳಿ ನನ್ನ ಪ್ರಕಾರ. ಸೊ ಚಾನ್ಸಸ್ ಇಲ್ಲ ಕೇಳಂತವು, ಬಟ್ ಇರ್ಲಿ ಇರೋದ್ರಲ್ಲಿ ನಿಮಗಂತೂ ಓದ್ಲೇಬೇಕು, ಸ್ಟಡಿ ಮಾಡೋಕು ಎಲ್ಲ, ಯಾಕಂದ್ರೆ ಬೇಸಿಕ್ಸ್ ಅದೇ ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ನೆಕ್ಸ್ಟ್ ಕಾನ್ಸೆಪ್ಟ್ ಕಾನ್ಸಂಟ್ರೇಷನ್ ಯೂನಿಟ್ಸ್. ಕಾನ್ಸಂಟ್ರೇಷನ್ ಯೂನಿಟ್, ಕಾನ್ಸಂಟ್ರೇಷನ್ ಯೂನಿಟ್. ನೆಕ್ಸ್ಟ್ ಸ್ಟಡಿ ಹಾಕೊಂಡ್ರಿ ಕಾನ್ಸಂಟ್ರೇಷನ್ ಯೂನಿಟ್. ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ನೀವು ಕೆಲವೊಂದು ಕಾನ್ಸೆಪ್ಟ್ ಕಲ್ತಿರೋದು. ಕಾನ್ಸಂಟ್ರೇಷನ್ ಯೂನಿಟ್ ಫಸ್ಟ್ ಇಯರ್ ಇಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಲಾಸ್ಟ್ ಪಾರ್ಟ್ ಸಮ್ ಬೇಸಿಕ್ ಕಾನ್ಸೆಪ್ಟ್. ಫಸ್ಟ್ ಇಯರ್ ಫಸ್ಟ್ ಟಾಪಿಕ್ ಅಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರಿ. ಯಾವ ಪಾಯಿಂಟ್ಸ್ ನೋಡ್ರಿ, ಕಾನ್ಸಂಟ್ರೇಷನ್ ಯೂನಿಟ್ಸ್. ಕಾನ್ಸಂಟ್ರೇಷನ್ ಯೂನಿಟ್ ಇದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಇದೆ. ಇಲ್ಲಿ ನ್ಯೂಮರಿಕಲ್ ಜಾಸ್ತಿ ಬರ್ತವ, ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಕಾನ್ಸಂಟ್ರೇಷನ್ ಯೂನಿಟ್ ಯಾವ್ಯಾವ ಇದಾವೆ? ನಂಬರ್ 1, ಫಸ್ಟ್ ಒನ್ ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್, ಮಾಸ್ ಪರ್ಸೆಂಟೇಜ್. ಇಲ್ಲಿ ಡೈರೆಕ್ಟ್ ನೀವು ಫಾರ್ಮುಲಾ ಕೊಡ್ತೀನಿ, ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ಸ್ ಟು, ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ಸಲ್ಯೂಟ್, mass of solute divided by mass of solution, mass of solution into 100 into 100. For just formula ಹಾಕೊಂಡ್ಬಿಡ್ರಿ, ಯಾಕಂದ್ರೆ ಪ್ರಾಬ್ಲಮ್ ನ್ಯೂಮರಿಕಲ್ ಪ್ರಾಬ್ಲಮ್ ಸಿಂಪಲ್ ಇರುತ್ತೆ, ಇಲ್ಲೇನು ಅಷ್ಟೊಂದು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇಲ್ಲ, ಬಹಳ ಸಿಂಪಲ್ ಲೆವೆಲ್ ಪ್ರಾಬ್ಲಮ್ಸ್ ಅವೆಲ್ಲ. ಮಾಸ್ ಪರ್ಸೆಂಟ್, ಸಿಮಿಲರ್ಲಿ ವಾಲ್ಯೂಮ್ ಪರ್ಸೆಂಟ್, ಇದಕ್ಕೆ ನೀವೇ ಫಾರ್ಮುಲಾ ಬರೀಬಹುದು, ಬರ್ಕೊಂಡ್ಬಿಡ್ರಿ ಆಲ್ರೆಡಿ. ವಾಲ್ಯೂಮ್ ಪರ್ಸೆಂಟೇಜ್ ಬರ್ಕೋದ್ರೆ ಸೇಮ್ ನೋಟ್ ಮಾಡ್ಕೊಡ್ಬೇಕು ಬೇಗ. ವಾಲ್ಯೂಮ್ ಪರ್ಸೆಂಟ್, ವಾಲ್ಯೂಮ್ ಪರ್ಸೆಂಟೇಜ್ ಏನಿದೆ, ವಾಲ್ಯೂಮ್ ಆಫ್ ಸಲ್ಯೂಟ್, ವಾಲ್ಯೂಮ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಟೋಟಲ್ ವಾಲ್ಯೂಮ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ into 100 in 100 ml plus 2. So that is volume of solute by volume of solution. ಇನ್ನೊಂದು ಥರ್ಡ್ ಬೇಸಿಕ್ಸ್ ಏನಿದೆ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಅಂತ ಹೇಳ್ತೀವಿ. ಮಾಸ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್. ಇಲ್ಲಿ ಮಾಸ್ ಬೈ ಮಾಸ್ ಅಂದ್ರೆ ಡಬ್ಲ್ಯೂ ಬೈ ಡಬ್ಲ್ಯೂ ಅಂತ ತೋರಿಸಬಹುದು. ಎಂ ಬೈ ಎಂ, ಇದು ವಿ ಬೈ ವಿ, ಇದು ಎಂ ಬೈ ವಿ. ಫಸ್ಟ್ ಇಸ್ ಮಾಸ್ ಆಫ್ ಸಲ್ಯೂಟ್, ಸೆಕೆಂಡ್ ಇಸ್ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಇಲ್ಲಿ ಯಾವ ತರ ತಗೊಳ್ತೀರಿ ನೀವು, ಮಾಸ್ ಬೈ ವಾಲ್ಯೂಮ್, ಎಂ ಬೈ ವಿ ಅಂದ್ರೆ ಯಾವ ತರ, ಫಸ್ಟ್ ಇಂದ ಏನಿರಬೇಕು, ಮಾಸ್ ಆಫ್ ಸಲ್ಯೂಟ್, ಸಲ್ಯೂಟ್ ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100 ಮಾಸ್ ಪರ್ಸೆಂಟ್, ಮಾಸ್ ಪರ್ಸೆಂಟ್ ಆಯ್ತಾ. ಫೋರ್ತ್ ಒನ್ ಏನಿದೆ, ppm, ಪಾರ್ಟ್ಸ್ ಪರ್ ಮಿಲಿಯನ್, ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಇದ್ರದ್ದು ಡೆಫಿನೇಷನ್, ಇದ್ರ ಫಾರ್ಮುಲಾ ಏನಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಆರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾಸ್ ಆಫ್, ಮಾಸ್ ಆರ್ ಕಾಂಪೋನೆಂಟ್, ಪಾರ್ಟ್ಸ್ ಆಫ್ ಸಲ್ಯೂಟ್ ಅಂತ ಬರ್ಬೋದು ಇಲ್ಲಿ. ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್, ಮಾಸ್ ಆಫ್ ಸೊಲ್ಯೂಷನ್ ಇಂಟು ಮಿಲಿಯನ್, 10 ಪವರ್ 6 ಇಂಟು 10 ಪವರ್ 6 ತಗೊಳ್ಬೇಕಾಗುತ್ತೆ ppm ಗೆ. ಇಷ್ಟು ಫಾರ್ಮುಲಾ, ಇವು ಬೇಸಿಕ್ ಫಾರ್ಮುಲಾಸ್. ಇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವ ಅಂದ್ರೆ ಇಲ್ಲಿ ಹಿಡ್ಕೊಂಡು ಇಂಪಾರ್ಟೆಂಟ್ ಅವ ನೋಡಿ. ಯಾವ ನಂಬರ್ 1 ಮೋಲ್ ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್. ಎಕ್ಸ್ ಅಲ್ಲ ಇಲ್ಲಿ, ಆಕ್ಚುಲಿ ಇಲ್ಲಿ ಯಾವ ತರ ಸಿಂಬಲ್ ಇರುತ್ತೆ ಮೋಲ್ ಫ್ರಾಕ್ಷನ್ ಅಂತಂದ್ರೆ, ಒಂದ್ ಈ ತರ ಸ್ವಲ್ಪ ಸ್ಲೈಡ್ ಈ ತರ ಕೊಟ್ಟಿರ್ತಾರೆ, ಇದು ಮೋಲ್ ಫ್ರಾಕ್ಷನ್. ಸಿಂಪ್ಲಿ ನಾವು ಎಕ್ಸ್ ಅಂತ ಬರೀತೇವೆ, ಆ ತರನೇ ಮೋಲ್ ಫ್ರಾಕ್ಷನ್. ಇದು ಮೋಲ್ ಫ್ರಾಕ್ಷನ್ ಒಂದು ಇಂಪಾರ್ಟೆಂಟ್ ಇದೆ. ಅದಾದ್ಮೇಲೆ ಮೊಲ್ಯಾರಿಟಿ, ನಾರ್ಮಲಿಟಿ. ಮೋಲ್ ಫ್ರಾಕ್ಷನ್, ಮೊಲ್ಯಾರಿಟಿ, ನಾರ್ಮಲಿಟಿ, ಇವು ಬಹಳ ಇಂಪಾರ್ಟೆಂಟ್. ಅದರ ಫಸ್ಟ್ ಒನ್ ಲೆಟ್ ಅಸ್ ಕನ್ಸಿಡರ್ ಮೋಲ್ ಫ್ರಾಕ್ಷನ್. ಈಗ ಮೋಲ್ ಫ್ರಾಕ್ಷನ್ ಆಫ್ ಅ ಸೊಲ್ಯೂಷನ್, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೋನೆಂಟ್ ಎ, ARB is equals to, ಇಲ್ಲಿ ಏನಿದೆ ಇದಕ್ಕೆ, ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ ಎ ಡಿವೈಡೆಡ್ ಬೈ
Na ಪ್ಲಸ್ Nb. ಸೊಲ್ಯೂಷನ್ ಬೈನರಿ ಇತ್ತಂದ್ರೆ ಎರಡೇ ಕಾಂಪೋನೆಂಟ್ ಮಿಕ್ಸ್ ಮಾಡಿ ಅಂತ ಸೊಲ್ಯೂಷನ್ ಆಗಿ A ಪ್ಲಸ್ ಬಿ, ಒಂದು ಸೊಲ್ಯೂಟ್ ಒಂದು ಸಾಲ್ವೆಂಟ್. ಯೂಶುವಲಿ ಸೊಲ್ಯೂಷನ್ ಇದೊಂದು ನೆನಪಿಟ್ಕೊಳ್ಳಿ, ಯಾಕಂದ್ರೆ ಕೆಲವೊಂದು ಬುಕ್ ನಲ್ಲಿ ಬೇರೆ ಬೇರೆ ತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲ ಏನು Na Nb ಅಂತ ಮಾಡ್ಕೊಂಡಿದ್ವಿ, Na ಸಬ್ಸ್ಕ್ರಿಪ್ಟ್ ಬಿ ಎ ಬಿ ಯೂಸ್ ಮಾಡಿದ್ವಿ. ಇಲ್ಲ ಅಂದ್ರೆ ಕೆಲವು ಬುಕ್ ನಲ್ಲಿ N1 N2 ಅಂತ ರೆಪ್ರೆಸೆಂಟ್ ಮಾಡಿರ್ತಾರೆ. W1 W2 WA WB MA MB M1 M2 ಆತರ ಕೊಟ್ಟಿದ್ದಾರೆ. ಎ ಅಥವಾ 1 ಕೊಟ್ಟಿದ್ದಾರೆ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಫಾರ್ ಸಾಲ್ವೆಂಟ್, ಸಾಲ್ವೆಂಟ್ ರಿಲೇಟೆಡ್ ಇದ್ದಿರುತ್ತೆ. 2 ಅಥವಾ ಬಿ ಅಂತಂದ್ರೆ ಇದು ಸಲ್ಯೂಟ್ ರಿಲೇಟೆಡ್ ಇದ್ದಿರುತ್ತೆ. ಸಲ್ಯೂಟ್ 1 ಅಂದ್ರೆ ಯೂನಿವರ್ಸಲ್ ಸಾಲ್ವೆಂಟ್, ಸಾಲ್ವೆಂಟ್ ಸಂಬಂಧಪಟ್ಟಂಗೆ. 2 ಅಂದ್ರೆ ಸಲ್ಯೂಟ್. ಇಲ್ಲಿ XA ಎ ಅಂದ್ರೆ ಏನು? ಸಾಲ್ವೆಂಟ್. ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ is equal to number of moles of solvent divided by number of moles of solvent plus number of moles of solute. ಇದು ಮೋಲ್ ಫ್ರಾಕ್ಷನ್. ಇದು ಒಂದು ಫಾರ್ಮ್, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಆಯ್ತು. ಸಲ್ಯೂಟ್ ಬರಿಬೇಕಾದ್ರೆ ಯಾವ ತರ ಬರ್ಕೊಂಡಿರ್ತೀರಿ? XB is equals to NB divided by Na plus NB. ಕರೆಕ್ಟಾ? ಸೊ ಕೆಳಗಡೆ ಡಿನಾಮಿನೇಟರ್ ಪಾರ್ಟ್ ಸೇಮ್ ಇದೆ, Na plus NB Na plus NB. ಇನ್ ಜನರಲ್ ಆಗಿ ನೀವು XI mole fraction of any component ಬರಬೇಕಾದ್ರೆ number of moles of that component, shall I write total number of moles ಅಂತ ಬರಿಬಹುದಾ? total number of moles in general ಆಗಿ I component ಗೆ, ಯಾಕಂದ್ರೆ ಕೆಳಗಡೆ ಡಿನಾಮಿನೇಟರ್ ಸೇಮ್ ಇದೆ. NT ಎರಡು ಕಾಂಪೋನೆಂಟ್ ಇದ್ರೆ Na plus NB, ಅದೇ ಮೂರು ಕಾಂಪೋನೆಂಟ್ ಇದ್ದು ಅಂದ್ರೆ Na divided by Na plus NB plus NC. ಐದು ಕಾಂಪೋನೆಂಟ್ ಇದ್ರೆ ಏನ್ ಮಾಡ್ತೀರಿ? N1 divided by N1 plus N2 plus N3 plus N4 plus N5. ಟೋಟಲ್ ನಂಬರ್ ಇರಬೇಕು ಕೆಳಗಡೆ. ಇಲ್ಲಿ ಕೆಳಗೆ ಟೋಟಲ್ ಕಾಂಪೋನೆಂಟ್, ಮೇಲೆ N1. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಶಾರ್ಟ್ ಆಗಿ. ಸಮ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಈಸ್ ಈಕ್ವಲ್ಸ್ ಟು 1. ಇಲ್ಲಿ ಎರಡು ಕಾಂಪೋನೆಂಟ್ ಇದೆ ಬೈನರಿ ಸೊಲ್ಯೂಷನ್ ಗೆ, XA plus XB is equal to 1. ಮೂರು ಕಾಂಪೋನೆಂಟ್ ಇದ್ರೆ 1 plus 2 plus 3 is equal to 1. Sum of mole fraction of all the component is equals to 1. is equals to 1. ಇದು ಒಂದು ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಇಲ್ಲಿ n ಅಂತ ಯೂಸ್ ಮಾಡ್ಕೊಂಡಿರಲ್ಲ, ನಂಬರ್ ಆಫ್ ಮೋಲ್ಸ್, ಅದಕ್ಕೊಂದು ಫಾರ್ಮುಲಾ ಇದೆ. ಏನು? n means what? ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್. ಇದು ನಂಬರ್ ಆಫ್ ಮೋಲ್ಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ನಂಬರ್ ಆಫ್ ಮೋಲ್ಸ್ is nothing but it is given mass of solute or solvent divided by its molar mass. molar mass ಇವೆಲ್ಲ ಆಲ್ರೆಡಿ ನಿಮ್ಗೆ ಬೇಸಿಕ್ ಫಸ್ಟ್ ಇಯರ್ ಕಾನ್ಸೆಪ್ಟ್ ಇದು, ಇದೇನು ಹೊಸದು ಏನಿಲ್ಲ ನಿಮಗೆ. ಎಲ್ಲವೂ ಏನಿದೆ ಓಲ್ಡ್ ಫಸ್ಟ್ ಇಯರ್ ರಿಲೇಟೆಡ್ ಕಾನ್ಸೆಪ್ಟ್ ಇದೆ. ಒನ್ಸ್ ಅಗೇನ್ ಮತ್ತೆ ನಾವು ಅದ್ರಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾಗುತ್ತೆ. ಫಸ್ಟ್ ಇಯರ್ ಕಾನ್ಸೆಪ್ಟ್ ಎಲ್ಲ ಪ್ರಾಬ್ಲಮ್ಸ್ ಅವೇ ಇರ್ತಾರೆ, ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಲ್ ಕಾನ್ಸೆಪ್ಟ್, ಮೋಲ್ ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ನೋಟ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಇದೆ ಈಗ ಮೊಲ್ಯಾರಿಟಿ, RI ಮೊಲ್ಯಾರಿಟಿ. ಈ ಮೊಲ್ಯಾರಿಟಿ ಮೇಲೆ ಒಂದೆರಡು ಕ್ವಶನ್ಸ್ ಕೇಳಿದ್ದಾರೆ. ಮೊಲ್ಯಾರಿಟಿ ಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್? ಮೊಲ್ಯಾರಿಟಿನ ಟೆಂಪರೇಚರ್ ಮೇಲೆ ಯಾವ್ದು ಡಿಪೆಂಡ್ ಇದೆ ಯಾವ್ದಿಲ್ಲ ಆ ತರ ಕ್ವಶನ್ಸ್ ಏರಿಯಲ್ಲೂ ಕ್ವಶನ್ಸ್ ಕೇಳಿದ್ದಾರೆ 1 marks ಗೆ. ಮೊಲ್ಯಾರಿಟಿ ಡೆಫಿನೇಷನ್ ಏನಿದೆ? ಮೊಲ್ಯಾರಿಟಿ ಈಸ್ ಡಿಫೈನ್ಡ್ ಆಸ್ ಮೊಲ್ಯಾರಿಟಿ ಕ್ಯಾಪಿಟಲ್ M ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ವರ್ಡಿಂಗ್ ಬರಲಿ ಡೈರೆಕ್ಟ್ ಬರ್ತೀನಿ ನೋಡ್ರಿ, ವರ್ಡಿಂಗ್ ಬೇಕಾದ್ರೆ ಬರ್ಕೊಡ್ರಿ ನೀವು. ಮೊಲ್ಯಾರಿಟಿ ಏನ್? ಮೊಲ್ಯಾರಿಟಿ ಡೆಫಿನೇಷನ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ ಯಾವ ತರ ಇಂಡಿಕೇಟ್ ಮಾಡಬಹುದು? NB ಅಂದ್ರೆ ಏನು? ವರ್ಡಿಂಗ್ ಅಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ B ಇದೆ, B ಅಂದ್ರೆ ಏನು? ಸಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ V. ವಾಲ್ಯೂಮ್ ಆಫ್ ಸೊಲ್ಯೂಷನ್ V. ಇಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್ ಅಲ್ಲೇ ಇರಬೇಕು. ಸಪೋಸ್ ಇದು ಏನಾರ ml ಅಲ್ಲಿ ಕೊಟ್ಟಿದ್ರಂದ್ರೆ ಯು ನೀಡ್ ಟು ಮಲ್ಟಿಪ್ಲೈಡ್ ಬೈ 1000 ಮಲ್ಟಿಪ್ಲೈ ಬರುತ್ತೆ. ಯಾವಾಗ ಇದು ml ಅಲ್ಲಿ ಇತ್ತಂದ್ರೆ 1000 ಮಲ್ಟಿಪ್ಲೈ ಮಾಡಾಗ, ಹಾಗಾದ್ರೆ ಇದು ವಾಲ್ಯೂಮ್ ಲೀಟರ್ ಅಲ್ಲೇ ಕೊಟ್ಟಿದ್ರಂದ್ರೆ ನೋ ನೀಡ್ ಟು ಮಲ್ಟಿಪ್ಲೈ ಬೈ 1000. ಈಗ NB ಫಾರ್ಮುಲಾ ಏನು? n ಅಂದ್ರೆ ನಂಬರ್ ಆಫ್ ಮೋಲ್ಸ್. ಇದು ಫಾರ್ಮುಲಾ ಗಿವನ್ ಮಾಸ್ ನ ಮೋಲಾರ್ ಮಾಸ್. ಸೊ ಶಾರ್ಟ್ ಆಗಿ ಇನ್ನೊಂದು ಸ್ವಲ್ಪ ಬರ್ಕೋಬೋದಾ? ಗಿವನ್ ಮಾಸ್ ಅಂದ್ರೆ ಇಲ್ಲಿ W ಡಿವೈಡೆಡ್ ಬೈ ಮೋಲಾರ್ ಮಾಸ್ MB. NB ಒಂದು ಫಾರ್ಮುಲಾ ಬರ್ಕೊಂಡಿನಿ. ಸೊ ಇಲ್ಲಿ ಯಾವ ತರ ಬರ್ಬೋದು? ಈಗ ಮೊಲ್ಯಾರಿಟಿ M is equals to NB ಪ್ಲೇಸ್ ಅಲ್ಲಿ NB ಜಾಗದಾಗ ಏನ್ ಬರ್ಲೇತೇವಿ? ಗಿವನ್ ಮಾಸ್ ಬೈ ಮೋಲಾರ್ ಮಾಸ್ ಬರ್ಲೇತೇವೆ. ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಇದೆ, ಅದು ಕೆಳಗಡೆ ಡಿನಾಮಿನೇಟರ್ ಮಲ್ಟಿಪ್ಲೈ ಆಗುತ್ತೆ ಇಂಟು 1000. ಇದು ಸಿಂಪಲ್ ಫಾರ್ಮುಲಾ. ನೀವು ಮೊಲ್ಯಾರಿಟಿಗೆ ಇದು ಫಾರ್ಮುಲಾ, ಮೊಲ್ಯಾರಿಟಿ ಫಾರ್ಮುಲಾ.
ಸಿನ್ಸ್ ಇದೇನಿದೆ ವಾಲ್ಯೂಮ್ ಮೇಲೆ ಡಿಪೆಂಡ್ ಇದೆ, ಟೆಂಪರೇಚರ್ ಇಲ್ಲೊಂದು ಡಿಫರೆನ್ಸ್ ಬಿಟ್ವೀನ್ ಮೊಲ್ಯಾರಿಟಿ ಅಂಡ್ ಮೊಲ್ಯಾರಿಟಿ ಆ ತರ ಸ್ವಲ್ಪ ನೋಟ್ ಮಾಡ್ಕೊಂಡು ಇಲ್ಲೇನೆ ಮೊಲ್ಯಾರಿಟಿ ಅಂಡ್ ಮೊಲ್ಯಾರಿಟಿ ಎರಡು ಏನ್ ಡಿಫರೆನ್ಸ್ ಇಲ್ಲೇ ಪಾಯಿಂಟ್ ಬಂದ್ಬಿಡುತ್ತೆ ನಮಗೆ. ಇನ್ನೊಂದು ನೆಕ್ಸ್ಟ್ ಯೂನಿಟ್ ಏನಿದೆ ಮೊಲ್ಯಾರಿಟಿ, ಮೊಲ್ಯಾರಿಟಿ LITY ಸ್ಮಾಲ್ m ಮೊಲ್ಯಾರಿಟಿ ಇಸ್ ರಿಲೇಟೆಡ್. ಮೊಲ್ಯಾರಿಟಿ ಫಾರ್ಮುಲಾ ಏನು? ಅಗೇನ್ ಸೇಮ್ ಇಲ್ಲಿ ಬಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಇದ್ದಲ್ಲಿ ವೇಟ್ ಆಫ್ ಸಲ್ಯೂಟ್ ಯೂಸ್ ಮಾಡಬೇಕು. ವೇಟ್ ಆಫ್ ಸಲ್ಯೂಟ್ ಇದು ಗ್ರಾಮ್ಸ್ ಅಲ್ಲಿ ಇತ್ತಂದ್ರೆ ಇದನ್ನ ಮಲ್ಟಿಪ್ಲೈ ಬೈ 1000 ಮಾಡ್ಕೊಳ್ರಿ, ಯಾಕಂದ್ರೆ ಇದು ಕೆಜಿ ದಾಗ ಇರಬೇಕು. ಡೆಫಿನೇಷನ್ ಏನಿದೆ ಮೊಲ್ಯಾರಿಟಿಗೆ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. 1 kg ದಾಗ ಇರಬೇಕು ಇದು. ಸೊ 1 kg ಆಫ್ ಸಾಲ್ವೆಂಟ್. ಡೆಫಿನೇಷನ್ಸ್ ಆಲ್ರೆಡಿ ನಿಮ್ಗೆ ಸಿಕ್ಕಿರ್ತವೆ, ಡೆಫಿನೇಷನ್ಸ್ ನೋಟ್ ಮಾಡ್ಕೊಳ್ರಿ. ಡೆಫಿನೇಷನ್ ಸಿಗ್ಲಿಲ್ಲ ಅಂತಂದ್ರು ನೋಟ್ ಮಾಡ್ಕೊಳ್ರಿ. ಹೇಳ್ತಾ ಇದ್ದೀನಿ ನಾನು, ಮೊಲ್ಯಾರಿಟಿ ಡೆಫಿನೇಷನ್ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಇಲ್ಲಿ ಸೊಲ್ಯೂಷನ್ ಯೂಸ್ ಮಾಡ್ತಾ ಇದ್ದೀನಿ ಕೆಳಗಡೆಗೆ, ಇಲ್ಲಿ ಕೆಳಗಡೆ ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ವಾಲ್ಯೂಮ್ ತಗೊಂಡಿದ್ದೀನಿ, ಇಲ್ಲಿ ಮಾಸ್ ತಗೋತಾ ಇದ್ದೀನಿ. ಈಗ ಮೊಲ್ಯಾರಿಟಿ ಡೆಫಿನೇಷನ್ ಬರ್ಕೊಡ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ವಾಟರ್, 1 kg ಆಫ್ ಸಾಲ್ವೆಂಟ್, 1 kg ಆಫ್ ಸಾಲ್ವೆಂಟ್. ಇದಕ್ಕೆ ಡೆಫಿನೇಷನ್. ಸಿಮಿಲರ್ಲಿ ಇನ್ನು ಸಿಂಪ್ಲಿಫೈ ಮಾಡುವಾಗ ನೋಡ್ರಿ ಯಾವ ತರ ಬಂದಿರುತ್ತೆ. ಮೊಲ್ಯಾರಿಟಿಗೆ NB ಪ್ಲೇಸ್ ಅಲ್ಲಿ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್ ಇಂಟು ವೇಟ್ ಆಫ್ ಸಾಲ್ವೆಂಟ್ WBA ಇಂಟು 1000. ಈಗ ನಿಮಗೆ ಕನ್ಫ್ಯೂಸ್ ಆಗ್ಲೇಬಾರ್ದು. ಇಲ್ಲಿ WBA WB MA MB M ಅಂದ್ರೆ ಏನು, ಯಾವುದ್ರಲ್ಲಿ ಏನು ಕನ್ಫ್ಯೂಸ್ ಆಗಬಾರ್ದು. ಬಿ ಅಂದ್ರೆ ಏನು? ಸಲ್ಯೂಟ್. MB ಅಂದ್ರೆ ಏನು? ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಇದು ಗಿವನ್ ಮಾಸ್ ಆಫ್ ಸಲ್ಯೂಟ್. ಬಿ ಅಂದ್ರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ml. ಯಾಕಂದ್ರೆ ಯೂಶುವಲಿ ml ಅಲ್ಲಿ ಕೊಟ್ಟಿರ್ತಾರೆ, ಹಂಗ 1000 ತಗೊಂಡಿನಿ ನಾನು. ಸಪೋಸ್ ವಾಲ್ಯೂಮ್ ಲೀಟರ್ ಅಲ್ಲಿ ಕೊಟ್ಟಿದ್ರೆ ಅಂದ್ರೆ 1000 ಮಲ್ಟಿಪ್ಲೈ ಮಾಡಬಾರ್ದು. ಮೊಲ್ಯಾರಿಟಿ ಏನಿದೆ? WB. ಬಿ ಅಂದ್ರೆ ಅದು ಸಲ್ಯೂಟ್, ಗಿವನ್ ಮಾಸ್ ಆಫ್ ಸಲ್ಯೂಟ್, ಮೋಲಾರ್ ಮಾಸ್ ಆಫ್ ಸಲ್ಯೂಟ್. WBA ಇದೆ ನೋಡ್ರಿ, ಅಂದ್ರೆ ವೇಟ್ ಆಫ್ ಸಾಲ್ವೆಂಟ್ ಇಂಟು 1000. ಇಲ್ಲಿ ವೇಟ್ ಆಫ್ ಸಾಲ್ವೆಂಟ್ ಗ್ರಾಮ್ಸ್ ಅಲ್ಲಿ ಇದ್ದಿರುತ್ತೆ, ಹಂಗ 1000 ಮಲ್ಟಿಪ್ಲೈ ಮಾಡಿ. ಹಾಗಾದ್ರೆ ಕೆಜಿ ದಾಗ ಕೊಟ್ಟಿದ್ರೆ ಅಂದ್ರೆ 1000 ಮಲ್ಟಿಪ್ಲೈ ಮಾಡಬಾರ್ದು. ಸೊ ಇದು ಮೊಲ್ಯಾರಿಟಿ. ಇವೆರಡರಲ್ಲಿ ಒಂದು ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಇದೆ. ಯಾವುದು? ದಿಸ್ ಈಸ್ ಡಿಪೆಂಡೆಂಟ್. ಇದು 1 ಪಾಯಿಂಟ್ ಡೆಫಿನೇಷನ್ ಅಂತ ತಿಳ್ಕೊರಿ. ನಂಬರ್ 1 ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇಸ್ ಡೆಫಿನೇಷನ್ ಆಗಿದೆ. ಎರಡನೇ ಪಾಯಿಂಟ್ ಏನು ಕೊಡ್ತಾ ಇದೆ ಇಲ್ಲಿ? ಇಟ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಟೆಂಪರೇಚರ್ ಡಿಪೆಂಡೆಂಟ್. ಇಲ್ಲೇನಿದೆ? ಟೆಂಪರೇಚರ್ ಮೇಲೆ ಡಿಪೆಂಡ್ ಇಲ್ಲ, ಟೆಂಪರೇಚರ್ ಇಂಡಿಪೆಂಡೆಂಟ್. ಡಿಪೆಂಡ್ ಅಂದ್ರೆ ಯಾವ ತರ ಡಿಪೆಂಡ್ ಆಗೋದು ನೋಡ್ರಿ. ಟೆಂಪರೇಚರ್ ಜಾಸ್ತಿ ಆದ್ರೆ ವಾಲ್ಯೂಮ್ ಏನಾಗುತ್ತೆ? ಈಗ ಒಂದು ಬೀಕರ್ ಅಲ್ಲಿ ನೀರು ತಗೊಂಡಿರಿ, ಸ್ಲೈಟ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿರಿ, ವಾಲ್ಯೂಮ್ ಏನಾಗುತ್ತೆ? ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ? ನಿಮ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನಾದ್ರು ಕಮ್ಮಿ ಆಗುತ್ತೆ ಅಂತಿದ್ರೆ ಅದು ತಪ್ಪು. ವಾಲ್ಯೂಮ್ ಇನ್ಕ್ರೀಸಸ್. ಯಾಕೆ ನೋಡ್ರಿ, ಫಸ್ಟ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇದ್ದಿರ್ತಾವ. ಫಸ್ಟ್ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಇವೆರಡರ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಗಿ ಥೋಡ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಪಾನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಅದು ಎವಾಪರೇಷನ್ ಆಗೋದ್ರೆ ವಾಲ್ಯೂಮ್ ಕಮ್ಮಿ ಆಗುತ್ತೆ. ಇಲ್ಲಿ ಎವಾಪರೇಷನ್ ಇಲ್ಲ, ಜಸ್ಟ್ ಥೋಡ ಟೆಂಪರೇಚರ್ ಇನ್ಕ್ರೀಸ್ ಮಾಡುತ್ತೆ ನಾನು. ಕಂಪ್ಲೀಟ್ ಎವಾಪರೇಷನ್ ಆಯ್ತಂದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಅದು ಬೇರೆ. ಕ್ವಾಂಟಿಟಿ ಮ್ಯಾಟರ್ ಅಷ್ಟೇ ಇದ್ದಿರ್ಬೇಕಲ್ಲಿ. ಟೆಂಪರೇಚರ್ ರೈಸ್ ಮಾಡೀನಿ, ವಾಲ್ಯೂಮ್ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಯ್ತು. ಫೋರ್ಸ್ ಆಫ್ ಅಟ್ರಾಕ್ಷನ್ ನೋಡ್ರಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ರೆ ಇಷ್ಟ ಅದ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇದ್ರೆ ಈ ತರ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ವಾಲ್ಯೂಮ್ ಜಾಸ್ತಿ ಆಯ್ತು. ಟೆಂಪರೇಚರ್ ಜಾಸ್ತಿ ಆದ್ರೆ ವಾಲ್ಯೂಮ್ ಜಾಸ್ತಿ ಆದ್ರೆ ಮೊಲ್ಯಾರಿಟಿ ಕಮ್ಮಿ. ಸೊ ಹಂಗಾದ್ರೆ ಟೆಂಪರೇಚರ್ ಅಂಡ್ ಮೊಲ್ಯಾರಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಮೊಲ್ಯಾರಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಟ್ ದಿಸ್ ಪಾಯಿಂಟ್. ಆನ್ಸರ್ ಓರಿಯೆಂಟೆಡ್ ಕ್ವಶನ್ಸ್, ಆಬ್ಜೆಕ್ಟಿವ್ ಮೇಲೆ ಕ್ವಶನ್ಸ್ ಕೇಳಬಹುದು. ಈ ಪಾರ್ಟ್ ನೋಟ್ ಮಾಡ್ಕೊಂಡ್ರೆ ಥಿಯರಿ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ 2-3 ಸಲ ಕ್ವಶನ್ಸ್ ಬಂದವ. ಕ್ವಶನ್ಸ್ ಆಲ್ರೆಡಿ ಕೇಳಿದಾರೆ ಥಿಯರಿ ಎಕ್ಸಾಮ್ ಅಲ್ಲಿ. ಟೆಂಪರೇಚರ್ ಡಿಪೆಂಡೆಂಟ್ ಮೊಲ್ಯಾರಿಟಿ. ಮೊಲ್ಯಾರಿಟಿ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ಇದಕ್ಕೆ ಬಿಟ್ಟು ಇವನ್ ಮೋಲ್ ಫ್ರಾಕ್ಷನ್ ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಮೋಲ್ ಫ್ರಾಕ್ಷನ್, ಮೊಲ್ಯಾರಿಟಿ ಇಂಡಿಪೆಂಡೆಂಟ್, whereas molarity is dependent. Temperature dependent, molarity mole fractions. ಈಗ ಲಾಸ್ಟ್ ಇನ್ನೊಂದು ಫಾರ್ಮುಲಾಸ್ ಬರ್ಕೊಳ್ಳಿ, ನಾರ್ಮ್ಯಾಲಿಟಿ ರಿಲೇಟೆಡ್. ನಾರ್ಮ್ಯಾಲಿಟಿ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ನೋಟ್ ಮಾಡ್ಕೊಂಡಿವಲ್ಲ, ಆಯ್ತಾ? ಸ್ನ್ಯಾಪ್ಶಾಟ್ ಹಾಕೊಂಡು ಎಲ್ಲ ಫಾರ್ಮುಲಾ ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇನ್ನೊಂದು ನಾರ್ಮ್ಯಾಲಿಟಿ. ನಾರ್ಮ್ಯಾಲಿಟಿ ಎನ್, ಇದೊಂದು ನಿಮ್ಗೆ
ಸಿಲೆಬಸ್ ಅಲ್ಲಿ ಇರಂಗಿಲ್ಲ, ಬಟ್ ಬೇಕು ಇದರಲ್ಲಿ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ನಿಮಗೆ. ನಮಗೆ ಒಂದು ರಿಲೇಷನ್ ಗೊತ್ತಿದೆ. ನಾರ್ಮಾಲಿಟಿ ಇಸ್ ಗಿವನ್ ಬೈ ನಾರ್ಮಾಲಿಟಿ ಇಸ್ ಈಕ್ವಲ್ಸ್ ಟು ಮೊಲ್ಯಾರಿಟಿ ಇಂಟು ವೇಲೆನ್ಸ್ ಫ್ಯಾಕ್ಟರ್. ಮೊಲ್ಯಾರಿಟಿ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಬಂದೈತಿ. ಈ ಪ್ಲೇಸ್ ಅಲ್ಲಿ ವೇಲೆನ್ಸ್ ಫ್ಯಾಕ್ಟರ್. ಫಸ್ಟ್ ಆಫ್ ಆಲ್ ಇದು ವೇಲೆನ್ಸ್ ಫ್ಯಾಕ್ಟರ್ ಅಂದ್ರೆ ಏನು? ವೇಲೆನ್ಸ್ ಫ್ಯಾಕ್ಟರ್ ಅಂದ್ರೆ ಐದರ್ ಅಸಿಡಿಟಿ ತಗೋಬಹುದು ಇಲ್ಲಿ, ಇಲ್ಲ ಅಂದ್ರೆ ಬೆಸಿಸಿಟಿ ಯೂಸ್ ಮಾಡ್ಕೋಬಹುದು. ಅಸಿಡಿಟಿ ಆರ್ ಬೆಸಿಸಿಟಿ, ಇಲ್ಲ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ 11th ಅಲ್ಲಿ ಸ್ಟಡಿ ಮಾಡಿದ್ರೆ ಆಲ್ರೆಡಿ. ಅಸಿಡಿಟಿ ಅಂದ್ರೆ ಏನು, ಬೆಸಿಸಿಟಿ ಅಂದ್ರೆ ಏನು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ಕೋಬೇಕು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯಾವ ತರ ಎಷ್ಟು ಇನ್ವಾಲ್ವ್ ಆಗಿದೆ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂದ್ರೆ ವೇಲೆನ್ಸ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಸೊ ವೇಲೆನ್ಸ್ ಫ್ಯಾಕ್ಟರ್ ಗೊತ್ತಿರುತ್ತೆ ನಿಮಗೆ. ಮೊಲ್ಯಾರಿಟಿ ಫಾರ್ಮುಲಾ ಇಲ್ಲೇ ಇದೆ. ಸೊ ಈ ಫಾರ್ಮುಲಾ ತಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ರಿ. ನಾರ್ಮಾಲಿಟಿ ಏನ್ ಬರುತ್ತೆ, ಮೊಲ್ಯಾರಿಟಿ ಅಂದ್ರೆ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 1000. ಇದು ನಾರ್ಮಾಲಿಟಿ ಫಾರ್ಮುಲಾ ಇಂಟು ವೇಲೆನ್ಸ್ ಫ್ಯಾಕ್ಟರ್. ಕರೆಕ್ಟಾ? ವೇಲೆನ್ಸ್ ಫ್ಯಾಕ್ಟರ್ ಆಯ್ತು. ಈಗ ಅಗೇನ್ ಎನ್ ಬಿ ಜಾಗದಾಗ ಏನ್ ಬರುತ್ತೆ ನೋಡ್ರಿ, ನಾರ್ಮಾಲಿಟಿ ಎನ್ ಬಿ ಅಂತಂದ್ರೆ ಗಿವನ್ ಮಾಸ್ ಆಫ್ ಸೊಲ್ಯೂಟ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಇಂಟು ಮೇಲೆ ವೇಲೆನ್ಸ್ ಫ್ಯಾಕ್ಟರ್ ಇದೆ ಡಿವೈಡೆಡ್ ಬೈ ಇದು ವಾಲ್ಯೂಮ್ಸ್ ಇನ್ನೊಂದು ಈ ಪ್ಲೇಸ್ ಅಲ್ಲಿ ಹಾಕಿನಿ. ಸೊ ವಿ ಮೇಲೆ ಬಂದಿರುತ್ತೆ ಇಂಟು 1000. ಶಾರ್ಟ್ ಆಗಿ ನೆನ್ಪಿಟ್ಕೊಳ್ಳೋಕೆ ಇದು ಬಹಳ ಈಸಿ ನಿಮಗೆ. ನಾರ್ಮಾಲಿಟಿ ಇಸ್ ಈಕ್ವಲ್ಸ್ ಟು ಗಿವನ್ ಮಾಸ್ ಡಬ್ಲ್ಯೂ ಬಿ ಅಂದ್ರೆ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್, ವೇಲೆನ್ಸ್ ಫ್ಯಾಕ್ಟರ್ ಬೈ ವಾಲ್ಯೂಮ್ ಇಂಟು 1000 ನಾರ್ಮಾಲಿಟಿ ಫಾರ್ಮುಲಾ. ವೇಲೆನ್ಸ್ ಫ್ಯಾಕ್ಟರ್ ಬಿಟ್ಟರೆ ನಾರ್ಮಾಲಿಟಿ ಇದು ರಿಲೇಷನ್ ಇದೆ ನೋಡ್ರಿ, ಶಾರ್ಟ್ ರಿಲೇಷನ್. ನೀವು ನಾರ್ಮಾಲಿಟಿ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಮೊಲ್ಯಾರಿಟಿ ಫೈಂಡ್ ಔಟ್ ಮಾಡ್ರಿ ಇಂಟು ವೇಲೆನ್ಸ್ ಫ್ಯಾಕ್ಟರ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು HCl ಇದೆ, ಇದು ವೇಲೆನ್ಸ್ ಫ್ಯಾಕ್ಟರ್ ಎಷ್ಟು 1 ಬಿಕಾಸ್ ರಿಪ್ಲೇಸಬಲ್ ಹೈಡ್ರೋಜನ್ ಇಸ್ 1. ಅದೇ H2SO4 ಇತ್ತಂದ್ರೆ ವೇಲೆನ್ಸ್ ಫ್ಯಾಕ್ಟರ್ ಇಸ್ 2. ಆಕ್ಸಾಲಿಕ್ ಆಸಿಡ್ ಯಾಕಂದ್ರೆ ನೀವು ಜಾಸ್ತಿ ಯೂಸ್ ಮಾಡ್ತೀರಿ H2C2O4, ಆಕ್ಸಾಲಿಕ್ ಆಸಿಡ್ ವೇಲೆನ್ಸ್ ಫ್ಯಾಕ್ಟರ್ ಎಷ್ಟಿದೆ 2. ವೇಲೆನ್ಸ್ ಫ್ಯಾಕ್ಟರ್ ಇಸ್ 2. ಇನ್ ದಿಸ್ ಕೇಸ್ HCl 1 ಇದೆ, H2SO4 2 ಇದೆ, ಯಾವುದು ಆಕ್ಸಾಲಿಕ್ ಆಸಿಡ್ 2 ಇದೆ, H3PO4 ವೇಲೆನ್ಸ್ ಫ್ಯಾಕ್ಟರ್ 3 ಇದೆ, H3PO3 ವೇಲೆನ್ಸ್ ಫ್ಯಾಕ್ಟರ್ 2, H3PO2 ವೇಲೆನ್ಸ್ ಫ್ಯಾಕ್ಟರ್ 1. ಇದು ಯಾಕೆ ಬರುತ್ತೆ ಡಿಫರೆಂಟ್ ಇದೆ ಅದಕ್ಕೆ ಪಾಯಿಂಟ್ ಕೊಡ್ತಾರೆ ನಿಮಗೆ. H3PO4, H3PO3, H3PO2 ವೇಲೆನ್ಸ್ ಫ್ಯಾಕ್ಟರ್ 1, 2, 3. ಇದು ಸ್ಟ್ರಕ್ಚರ್ ಮೇಲೆ ಡಿಪೆಂಡೆಂಟ್ ಇದೆ. ರಿಪ್ಲೈ ಎಲ್ಲಾ ಕಡೆ ಹೈಡ್ರೋಜನ್ 3 ಇದಾವೆ, ಆದ್ರೂ ವೇಲೆನ್ಸ್ ಫ್ಯಾಕ್ಟರ್ ಬೇರೆ ಇದೆ. So it depends upon structure. Structure ಮೇಲೆ ಡಿಪೆಂಡ್ ಇದೆ. ರಿಪ್ಲೇಸಬಲ್ ಹೈಡ್ರೋಜನ್ಸ್ ಆರ್ ವೇರೀಸ್. ಇದು ವೇಲೆನ್ಸ್ ಫ್ಯಾಕ್ಟರ್ ಸಂಬಂಧಪಟ್ಟ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಫಸ್ಟ್ ಇಯರ್ ಬಂದಿದೆ, ಆಲ್ರೆಡಿ ಸಾಲ್ವ್ ಮಾಡಿ. ಸೊ ಇದು ಕಾನ್ಸಂಟ್ರೇಷನ್ ಟರ್ಮ್ಸ್ ರಿಲೇಟೆಡ್ ಒಂದು. ಇದ್ರ ಮೇಲೆ ಎಲ್ಲರ ಮೇಲೂ ಒಂದು 3-4 ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಆನ್ ಈಚ್. ಮೊಲ್ಯಾರಿಟಿ, ಮೋಲ್ ಫ್ರಾಕ್ಷನ್, ನಾರ್ಮಾಲಿಟಿ ಮೇಲೆ ಒಂದು 10 ಪ್ರಾಬ್ಲಮ್ಸ್, ಟೋಟಲ್ ಒಂದು 40 to 50 ಪ್ರಾಬ್ಲಮ್ಸ್ ಆಗಿರುತ್ತೆ. ಆಬ್ಜೆಕ್ಟಿವ್ಸ್ ಎಲ್ಲಕ್ಕಿಂತ ಸಾಲ್ವ್ ಮಾಡಬೇಕಂದ್ರೆ ಅಷ್ಟು ಬೇಕು ನಿಮಗೆ. ಮಿನಿಮಮ್ ಒಂದು 5 ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿರ್ರಿ. ಪ್ರಾಬ್ಲಮ್ಸ್ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು. ಓಕೆ, ಎಸ್ ಪಾಯಿಂಟ್ ನೋಟ್ ಮಾಡ್ಕೊಂಡು ಇದ್ರ ಮೇಲೆ ವರ್ಕ್ ಮಾಡ್ರಿ. ಆಯ್ತಾ? ನೋಟ್ ಮಾಡ್ಕೊಂಡ್ರಿ ಎಲ್ರು? ರೈಟ್, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ.